ಭಾಳ ವಿಶೇಷವಾಗಿ ತುಂಬ ಸಂತೋಷ ಆಗ್ತಾ ಇದೆ. ಭಾಳ ಅದ್ಧೂರಿಯಾಗಿ ಡೊಳ್ಳು ಕುಣಿತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮೇತವಾಗಿ ಇವತ್ತು ಕರಗದಮ್ಮನ ಒಂದು ಕರಗ ಮಹೋತ್ಸವನ ಭಾಳ ಅದ್ಧೂರಿಯಾಗಿ ಸ್ವಾಗತ ಕೋರಿರ್ತಾರೆ. ಅವ್ರಿಗೆಲ್ರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ಭಾಳ ಅದ್ಧೂರಿಯಾಗಿ ಡೊಳ್ಳು ಕುಣಿತ ಸಮೇತವಾಗಿ ನಮಗೆ ಸ್ವಾಗತ ಕೋರಿರೋದಕ್ಕೆ ನಾನು ಎಂದಿಗೂ ಅವರ ಚಿರುಣಿಯಾಗಿರ್ತೇನೆ. ಆ ಕರಗದಮ್ಮ ದೇವಿ ಹತ್ರ ನಾನು ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಳ್ಳೆ ಅಭಿವೃದ್ಧಿ ಕಾರ್ಯಗಳಾಗಲಿ, ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ, ರೈತಾಪಿ ವರ್ಗ ಎಲ್ಲ ಚೆನ್ನಾಗಿರಲಿ, ವ್ಯಾಪಾರಸ್ಥರು ಶಿಡ್ಲಘಟ್ಟ ನಗರದಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು, ದೊಡ್ಡ ವ್ಯಾಪಾರಸ್ಥರು ಎಲ್ಲರೂ ಕೂಡ ಆರ್ಥಿಕವಾಗಿ ಸದೃಢವಾಗಲಿ ಅಂತ ಕೂಡ ಕರಗದಮ್ಮ ದೇವಿಗೆ ಮೊರೆ ಇಟ್ಟಿದ್ದೇನೆ. ತಾಯಿ ನಮ್ಮ ಮುಂದಿನ ವರ್ಷ ಈ ಥರ ಆಚರಣೆ ಮಾಡೋದ್ರೊಳಗಡೆ ಈಗೇನು ಆರ್ಥಿಕವಾಗಿ ಸದೃಢವಾಗಿದ್ದಾರೆ ಹಣಕಾಸಿನಲ್ಲಿ ಅದು 10 ಪಟ್ಟು ಹೆಚ್ಚಿಗೆ ಆ ತಾಯಿ ನೀಡಲಿ ಅಂತ ಹೇಳ್ಬಿಟ್ಟು ಸಮಸ್ತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಎಲ್ರಿಗೂ ತಾಯಿ ಒಳ್ಳೇದು ಮಾಡಲಿ, ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತಿದ್ದೆ. ಎಲ್ಲೊಂದು ದೇವಾಲಯಗಳಲ್ಲಿ ಇವತ್ತು ಇಡೀ ಸ್ಟೇಟಲ್ಲೇ ನಮ್ಮಲ್ಲೇ PUCನಲ್ಲಿ ಒಳ್ಳೆ ರ್ಯಾಂಕ್ಸ್ ಬಂದಿದ್ದಾರೆ, ಮುಂದೆ SLCನಲ್ಲೂ ಕೂಡ ಒಳ್ಳೆ ರ್ಯಾಂಕ್ಸ್ ಬರ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ನನಗೇನಂತ ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೂ ಒಂದು ಒಳ್ಳೆಯ ಅನುಕೂಲ ಮಾಡಬೇಕು ಅನ್ನೋದೇ ಒಂದು ನನ್ನ ಮನೋಭಾವ. ಹಾಗಾಗಿ ನಾವು ಇವತ್ತು ಶಿಡ್ಲಘಟ್ಟದ ಕಾಂಗ್ರೆಸ್ ಭವನದಲ್ಲಿ ಸುಮಾರು ಅಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ಜನರಲ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಇರ್ಬೋದು, IAS KS ತರಗತಿಗಳಿಗೆ ಉಚಿತವಾಗಿ ಇವತ್ತು ಕ್ಲಾಸಸ್ನ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಒಂದು ತಿಂಗಳಿಂದ ಉಚಿತವಾಗಿ ಕ್ಲಾಸಸ್ ಪ್ರಾರಂಭ ಆಗಿದೆ, ನಡೀತಾ ಇದೆ. ಆ ತಾಯಿ ಕರಗದಮ್ಮ ದೇವಿಯನ್ನು ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದನೇ AC DC ಮತ್ತು ಒಳ್ಳೊಳ್ಳೆ ಅಧಿಕಾರಿಗಳಾಗಿ ಹೊರ ಹೊಮ್ಮಬೇಕು ಅನ್ನೋದೇ ನನ್ನ ಉದ್ದೇಶ. ಹಾಗಾಗಿ ಇವತ್ತು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀನಿ. ಯಾರಾದರೂ ವಿದ್ಯಾರ್ಥಿಗಳು ಅದಕ್ಕೆ ಅರ್ಹರಾಗಿದ್ದವರು ಅದನ್ನು ಉಪಯೋಗಿಸ್ಕೋಬೋದು. ಎಲ್ಲ ಕೆಲಸಗಳು ಕೂಡ ಉಚಿತವಾಗಿರ್ತದೆ. ಮುಂದಿನ ದಿನಗಳಲ್ಲಿ ಆ ತಾಯಿ ಈ ಒಂದು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಸೇವೆ ಮಾಡೋದಕ್ಕೆ ಆ ತಾಯಿ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ತಾಯಿಲಿ ಮೊರೆ ಇಟ್ಟಿದ್ದೀನಿ. ಆ ತಾಯಿ ಖಂಡಿತ ಅವಕಾಶ ಮಾಡಿಕೊಡ್ತಾರೆ. ಏನೇ ಆಗಲಿ ನಮ್ಮ ಉಸಿರು ತಕ್ಕ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು, ಶಕ್ತಿ ಮೀರಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.